नारायणं निखिलपूर्णगुणैकदेहं निर्दोषमाप्यतमखिलैः सुवाक्यैः अस्योद्भवादिदमशेषविशेषतोऽपि वन्यं सदा प्रियतं नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट्चक्रवर्तिनम्। श्रीगुरुभ्यो नमः। हरि ओಂ। ಒಂಬತ್ತನೇ ಅಧ್ಯಾಯದ 14ನೇ ಶ್ಲೋಕದ ಅರ್ಥ ಆಗಬೇಕಲ್ವಾ? ಆಯ್ತಾ? ಅದು ಆಯ್ತು ಅಂತ ಕಾಣುತ್ತೆ ಆಚಾರ್ಯ. ಅದಾಗಿದೆ ಆಚಾರ್ಯ. ಅದನ್ನ 5 ಆಗ್ಬೇಕು. 15ರಿಂದ ಶುರು ಮಾಡಬಹುದು. ಯಾರ್ಯಾರು ನಮ್ಮನ್ನ ಹೇಗೆ ತಿಳಿದುಕೊಂಡು ನನ್ನನ್ನು ಹೇಗೆ ಅರಿತುಕೊಂಡು ಭಜನೆ ಮಾಡ್ತಾರೆ, ಅರ್ಥಾತ್ ಉಪಾಸನೆ ಮಾಡ್ತಾರೆ ಅಂತ ಆ ಭಕ್ತರು ಪರಮಾತ್ಮನನ್ನ ಉಪಾಸನೆ ಮಾಡುವಂತಹ ವಿಧಾನವನ್ನ ಹೇಳ್ತಾ ಬಂದಿದ್ದ. ಇನ್ನೂ ಕೆಲವರು ಹೇಗೆ ಪರಮಾತ್ಮನನ್ನ ಸೇವೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ 15ನೇ ಶ್ಲೋಕದಲ್ಲಿ. ಜ್ಞಾನ ಯಜ್ಞೇನ ಚಾಪ್ಯನ್ನೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಇಲ್ಲಿ ಇನ್ನು ಕೆಲವರು ಮಹಾನುಭಾವರು ಜ್ಞಾನ ಯಜ್ಞದಿಂದಾಗಿ ಪರಮಾತ್ಮನನ್ನ ಉಪಾಸನೆ ಮಾಡ್ತಾರೆ. ಜ್ಞಾನ ಎಂಬುವಂಥದ್ದೇ ಒಂದು ಯಜ್ಞ. ಅಂದರೆ ಬರೀ ಶಾಸ್ತ್ರಾರ್ಥ ಶ್ರವಣವನ್ನು ಮಾಡುವಂಥದ್ದು. ಪರಮಾತ್ಮ ನೋಡಿ ಇಲ್ಲಿ ಇರಬಹುದು, ನಮಗೆ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಅಂಥೇಳಿ ಇರಬಹುದು. ಆದರೂ ಆ ಕರ್ಮ ಮಾರ್ಗದಲ್ಲಿ ಜ್ಞಾನ ಮಾರ್ಗಕ್ಕಿಂತ ಭಕ್ತಿ ಜಾಸ್ತಿ ಇತ್ತು ಅಂತ ಆದರೆ ಭಕ್ತಿಯ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡನ್ನೂ ನೋಡ್ತಾನೆ. ಕರ್ಮ ಮಾರ್ಗದಲ್ಲಿ ಏನೇ ಜಾಸ್ತಿ ಇತ್ತು ಅಂತಂದರೆ ಅದಕ್ಕೆ ಒಲಿತಾನೆ ಪರಮಾತ್ಮ. ಸಾಕು, ಪರಮಾತ್ಮ ಒಲಿದ್ರೆ ನೀವು ಕರ್ಮ ಮಾರ್ಗದಿಂದ ಹೋದರೂ ಚಿಂತೆ ಇಲ್ಲ, ಮೋಕ್ಷ ಸಿಗತ್ತೆ. ಮುಖ್ಯವಾಗಿ ಪರಮಾತ್ಮನ ದರ್ಶನ ಆಗುವುದು ಬಹಳ ಮುಖ್ಯ. ಆ ಪರಮಾತ್ಮನ ದರ್ಶನಕ್ಕಾಗಿ ಮುಖ್ಯವಾಗಬೇಕಾದದ್ದು ಭಕ್ತಿಯ ಕ್ವಾಂಟಿಟಿ ಕ್ವಾಲಿಟಿ. ಈ ರೀತಿ. ಆದರೆ ಇನ್ನು ಕೆಲವರಲ್ಲಿ ಏನಿದ್ದಾರೆ ಅಂದರೆ ಬರೀ ಜ್ಞಾನ ಮಾರ್ಗದಲ್ಲಿ ಏನೇ ಅವರು ಅದರಲ್ಲಿಯೇನೇ ತಲ್ಲೀನರಾಗಿರ್ತಾರೆ. ಸದಾಕಾಲ ಅದನ್ನೇ ಶ್ರವಣ ಮನನ ಧ್ಯಾನವನ್ನು ಮಾಡ್ತಾ ಇರ್ತಾರೆ, ಆ ಶಾಸ್ತ್ರಾರ್ಥವನ್ನೇ. ಈ ರೀತಿ ನನ್ನನ್ನು ಪೂಜಿಸ್ತಾ ಇರ್ತಾರೆ. ಇನ್ನು ಕೆಲವರು ವಿಶ್ವತೋಮುಖಂ, ಸರ್ವತ್ರ ವ್ಯಾಪ್ತನಾಗಿ ಸರ್ವಾವಯಗಳಿಂದ ಅವರು ಪೂಜೆ ಮಾಡ್ತಾ ಇರ್ತಾರೆ. ಪರಮಾತ್ಮನ ಅವಯವ ಯಾವುದೋ ಏನೋ ಗೊತ್ತಿಲ್ಲ, ಒಂದು ರೂಪ ಇದೆ ಅಷ್ಟೇ. ಕಿವಿ ಅಂತ ಯಾಕೆ ಕೇಳಿಸ್ತಾ ಇದ್ರೆ ಕಿವಿ ಅಂತ ಹೇಳಬಹುದೇನೋ. ಆದರೆ ಪರಮಾತ್ಮ ಎಲ್ಲ ಅವಯವಗಳಿಂದ ಎಲ್ಲ ಕೆಲಸವನ್ನು ಮಾಡಬಲ್ಲ. ಅದರಿಂದಾಗಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಸರ್ವಾವಯಗಳಿಂದ ಸಕಲ ಕೆಲಸಗಳನ್ನೂ ಮಾಡುವಂತಹ ಪರಮಾತ್ಮನನ್ನ ನಾನಾ ರೂಪ ವಿಭಿನ್ನತೆಯಾಗಿ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಅದು ಕೇವಲ ಬ್ರಹ್ಮದೇವರು ವಾಯುದೇವರಿಗೆ ಮಾತ್ರ ಸಾಧ್ಯ. ಆ ರೀತಿ ಒಂದು ಸರ್ವತೋಮುಖವಾಗಿ ಪರಮಾತ್ಮನನ್ನ ಧ್ಯಾನ ಮಾಡುವಂಥದ್ದು, ಅಂದರೆ ಪರಮಾತ್ಮ ಸಕಲ ರೂಪಗಳನ್ನು ಧ್ಯಾನ ಮಾಡುವಂಥದ್ದು. ಮತ್ತೆ ಹಾಗಾದರೆ ಅವರು ಮಹಾಜ್ಞಾನಿಗಳಂತಾದರು ಅಂತಂದರೆ ಅಲ್ಲ,
ಸಕಲ ರೂಪಗಳನ್ನು ಅವರು ಧ್ಯಾನ ಮಾಡಿದ್ರು ಇನ್ನೂ ಎಷ್ಟೋ ರೂಪಗಳು, ಇನ್ನೂ ಎಷ್ಟೋ ಗುಣಗಳು ಬಾಕಿ ಇವೆ ಪರಮಾತ್ಮನದ್ದು. ಅವರು ಧ್ಯಾನ ಮಾಡದೇ ಇರುವಂಥದ್ದು ಕೂಡ ಲಕ್ಷ್ಮೀದೇವಿಗೆ ಆಗಿಲ್ಲ. ಹೌದಾ? ನಾನಾ ರೂಪಗಳು, ಎಲ್ಲ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಒಬ್ಬನೇ ಎನ್ನುವಂತಹ ಈ ಒಂದು ಚಿಂತನೆ ಸದಾಕಾಲ ಇರ್ತದೆ. ನಾವು ಬರೀ ಪಾಠ ಮಾಡಬೇಕಾದ್ರೆ, ಪ್ರವಚನ ಮಾಡಬೇಕಾದ್ರೆ ಹೇಳ್ತೇವೆ, ಆಮೇಲೆ ಇಲ್ಲಿ ಯಾವುದೋ ಸೊಳ್ಳೆ ಬಂತ ಹೊಡೆದು ಸಾಯಿಸಿಬಿಡ್ತೇವೆ. ಅದರಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ಪರಮಾತ್ಮ ಸಕಲ ಚರಾಚರ ಪ್ರಪಂಚದಲ್ಲೂ ಇದ್ದಾನೆ ಅಂತ ಹೇಳ್ತಾರೆ, ಸೊಳ್ಳೆ ಹೊಡಿತಾರೆ. ಪರಮಾತ್ಮ ಅದರಲ್ಲೂ ಇದ್ದಾನೆ. ಯಾಕಂದ್ರೆ ಅದನ್ನು ಹೊಡಿಬಾರದು, ನಾವು ಅದಕ್ಕೆ ತೊಂದರೆ ಕೊಡಬಾರದು. ಅಲ್ಲ ಆಚಾರ್ಯ, ಅದು ನಮ್ಗೆ ಕಚ್ಚತ್ತಲ್ಲ, ಮತ್ತೆ ಏನು ಮಾಡಬೇಕು? ಸುಮ್ಮನೆ ಕೈ ಆಡಿಸಿ ಓಡಿಸ್ಬೇಕಷ್ಟೇ. ಅದರ ಒಂದು ನೇಚರೇ ಅದು. ನಮ್ಮ ರಕ್ತವನ್ನು ಹೀರುವಂಥದ್ದೇ ಅದರ ಸ್ವಭಾವ. ಅದನ್ನು ತಪ್ಪಿಸ್ಕೊಳ್ಳಿ, ತೊಂದರೆ ಕೊಡಬೇಡಿ. ಹೀಗೆ ಅದರಿಂದ ನಾವು ಬರೀ ಆ ಒಂದು ಕ್ಷಣದಲ್ಲಿ ಹೇಳ್ತೇವೆ, ಹೇಳಬೇಕಾದ್ರೆ ಆ ಚಿಂತನೆ ನಮ್ಮ ತಲೆಯಲ್ಲಿ ಬರೋದಿಲ್ಲ. ಪರಮಾತ್ಮ ಎಲ್ಲದರಲ್ಲೂ ಇದ್ದಾನಪ್ಪ, ಎಲ್ಲರಲ್ಲೂ ಇದ್ದಾನೆ ಅಂತ ಏನಾದರೂ ಒಂದು ಈ ಚಿಂತನೆ ಏನಾದರೂ ಬಂತು ಅಂತಾದರೆ ಬಿಡಿ. ಜಡವಸ್ತುಗಳಲ್ಲಿ ಬಿಡಿ, ಜೀವರಲ್ಲಿಯೇನೇ ಇದ್ದಾನೆ ಅಂತಂದರೆ ಎಲ್ಲರ ಮೇಲೆ ಎಷ್ಟು ಆದರ ಗೌರವಾದಿಗಳು ಬರಲಿಕ್ಕೆ ಸಾಧ್ಯ? ಎಷ್ಟು ಬರುತ್ತೆ ವಿಚಾರ ಮಾಡಿ. ತಂದೆ ತಾಯಿಗಳಂತೂ ಪ್ರತಿನಿತ್ಯ ನಮಸ್ಕಾರ ಮಾಡ್ತೇವೆ, ಅವರಿಗೆ ಗೌರವ ಆದರಾದಿಗಳನ್ನು ಮಾಡ್ತೇವೆ, ಸರಿ. ಹೆಂಡತಿ ಮಕ್ಕಳಲ್ಲೂ ಪರಮಾತ್ಮ ಇದ್ದಾನೆ ಎನ್ನುವಂತಹ ಭಾವನೆ ನಿತ್ಯ ಇತ್ತು ಅಂತಾದರೆ ಯಾವ ಜಗಳವೂ ಇಲ್ಲ. ಅವರು ಏನೇ ಮಾತಾಡಿದ್ರು ಒಳಗಿರೋ ಪರಮಾತ್ಮ ಮಾತಾಡಿಸ್ತಾ ಇದ್ದಾನೆ ಅಂತ ಸುಮ್ಮನೆ ಕೊಡುತ್ತೇವೆ. ಸೊ ನಮಗೇನಾದರೂ ಅವ್ರು ಏನೇ ಮಾಡದೇ ಇದ್ರು ನಮ್ಗೆ ಸಿಟ್ಟು ಬಂದಾಗ, ಬೈದರೆ ಒಳಗಿರೋ ಪರಮಾತ್ಮನ ಬೈದ ಹಾಗೆ ಅನ್ನೋದನ್ನು ಅಲ್ಲಿ ಜಗಳ ನಿಂತು ಹೋಗ್ಬಿಡುತ್ತೆ. ಜಗಳ ಅನ್ನುವಂಥ ವಿಷಯವೇ ಇರೋದಿಲ್ಲ. ಈ ರೀತಿ ಚಿಂತನೆ ಬಂದಾಗ ಸಕಲವೂ ಕೂಡ ಆನಂದಮಯ ಸದಾಕಾಲ. ಆದರೆ ನಮಗಿದು ಬರೋದಿಲ್ಲ, ನಾವು ಅದಕ್ಕೆ ಸಮರ್ಥರಲ್ಲ. ಅಷ್ಟೇ ಅಲ್ಲ, ಪರಮಾತ್ಮ ಎಲ್ಲದರಲ್ಲೂ ಇದ್ದುಕೊಂಡು ಎಲ್ಲದರಕ್ಕಿಂತಲೂ ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಈ ರೀತಿ ಏಕತ್ವೇನ ಎಲ್ಲದರಲ್ಲಿರುವಂತಹ ಪರಮಾತ್ಮ ಒಬ್ಬನೇ ಅಂತ ತಿಳುವಂಥದ್ದು, ಎಲ್ಲದರಲ್ಲಿರುವಂತಹ ಪರಮಾತ್ಮ ಎಲ್ಲದಕ್ಕಿಂತಲೂ ಭಿನ್ನನಾಗಿದ್ದಾನೆ ಅಂತ ತಿಳಿಯುವಂಥದ್ದು. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಅನೇಕ ರೀತಿಯಿಂದಾಗಿ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾರೆ, ನನ್ನನ್ನ ಧ್ಯಾನ ಮಾಡ್ತಾರೆ ಮಹಾಜ್ಞಾನಿಗಳು. ಆಚಾರ್ಯ, ನೀವು ಹೇಳಿದ್ರಲ್ಲ ಇದಕ್ಕೆ, ಹೌದು, ನಾವು ಸೊಳ್ಳೆ ಹೊಡಿತೀವಿ, ಮತ್ತೊಂದು ಮಾಡ್ತೀವಿ, ಎಲ್ಲ ಸರಿನೇ. ನೀವು ಹೇಳಿದ್ರಲ್ಲ ಅದರಲ್ಲೂ ಕೂಡ ದೇವರಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರಲ್ವಾ? ಅದಕ್ಕೆ ಒಂದು ಚಿಕ್ಕ ಉದಾಹರಣೆ, ಒಂದು ಚಿಕ್ಕದು ಇದು ಕೊಡ್ತೀನಿ. ಎಲ್ಲಾರ್ಗೂ ಆಗಲ್ಲ, ಆದ್ರೆ ಸನ್ಯಾಸಿಗಳಿಗೆ ಆಗತ್ತೆ. ಈ ಮೈಸೂರ್ ಹತ್ರ ಸಾಗರಕಟ್ಟೆ ಅಂತ ಒಂದಿದೆ. ಆ ಸಾಗರಕಟ್ಟೆನಲ್ಲಿ ಸ್ವಾಮಿಗಳಿರ್ತಿದ್ರು. ನನ್ನ ಸ್ಥಳ ಹೊಳೆ ನರಸೀಪುರ. ಅಲ್ಲಿಗೆ ಬಂದು ನಮ್ಮ ಮನೆಯಲ್ಲಿ ತಿಂಗಳುಗಟ್ಟಲೆ ಇರ್ತಿದ್ರು. ನಾನು ಅವಾಗ ಹುಡುಗ. ಆ ಸ್ವಾಮಿಗಳಿಗೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅಲ್ಲೇ ಒಂದು ದೊಡ್ಡ ಕೊಳ ಇತ್ತು, ಇದಿತ್ತು, ಎಲ್ಲ ಇತ್ತು. KRS ಹಿಂಭಾಗದ ನೀರ್ ಬರೋದು ಎಲ್ಲ ಸರಿಯಾಗಿ ಇತ್ತು. ಅಲ್ಲಿ ಪಾಪ ಆಶ್ರಮದಲ್ಲಿ ಇದ್ರು. ಅದ್ರಲ್ಲಿ ಏನು ಇಲ್ಲ, ಆದಾಯ ಇಲ್ಲ. ಎಷ್ಟೋ ದಿವಸ ಬರೀ ರಾಗಿ ಹುರಿಟ್ಟನ್ನ ದೇವರಿಗೆ ನೈವೇದ್ಯ ಮಾಡಿ ಅದನ್ನೇ ಊಟ ಮಾಡಿದ್ದಾರೆ, ಅದನ್ನೇ ತಗೊಂಡಿದ್ದಾರೆ ಅವರು ತೀರ್ಥ ಪ್ರಸಾದ. ಅಷ್ಟು ಬಡತನ ಇತ್ತು. ಅವಾಗ ಪಾಪ ಬಂದು ನಮ್ಮಲ್ಲೂ ಒಂದು ತಿಂಗಳಿರೋರು, ನಮ್ಮ ತಿಂಗಳು ನಡೀತಿತ್ತು. ಅವ್ರು ಹೇಳ್ತಿದ್ರು ನನಗೆ, ಈ ತರ ಬಂದು ಶೇಷ್ ದೇವರು ಬಂದು ಕರ್ಕೊಂಡು ಹೋಗ್ತಾರೆ ನನ್ನ ಅಂತ. ಅವರಿಗೆ ಗೊತ್ತಿತ್ತಂತೆ, 3 ದಿವಸ ಮುಂಚೆಯಿಂದ ಬಂದು ಕೂತೇ ಇತ್ತದು. ಇವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಬರೋದು, ಸ್ನಾನಕ್ಕೆ ಹೋದ್ರೆ ಸ್ನಾನ ಅಲ್ಲಿ ನೀರಲ್ಲಿ ಬರೋದು, ಮತ್ತೆ ಇವ್ರು ದೇವ್ರ ಪೂಜೆಗೆ ಬಂದ್ರೆ ದೇವ್ರ ಪೂಜೆ ಹತ್ರ ಕೂತಿರೋದು, ಏನು ಮಾಡ್ತಾನೆ ಇರ್ಲಿಲ್ಲಂತೆ. 3 ದಿವಸ ಆದ್ಮೇಲೆ ಅದೇ ಹಾವು ಕಡ್ದು ಅವ್ರು ಹೋದ್ರು. ಅಂದ್ರೆ ಅವ್ರಿಗೆ ಗೊತ್ತಿತ್ತದು. ಕೇಳೋರು, ಶೇಷ್ ದೇವ್ರು ಬಂದು ಕೂತಿದ್ದಾರೆ ಕರ್ಕೊಂಡು ಹೋಗಕ್ಕೆ ಅಂತ. ಅಷ್ಟು ಅಲ್ಲ, ನಾ ಹೇಳಿದ ಕೆಲವು ಆಗತ್ತೆ ಅನ್ನಕ್ಕೆ. ಯಾಕೆಂದ್ರೆ ನಾನು ಜ್ವಲಂತ ನೋಡಿರ್ತಕ್ಕಂಥದ್ದು ಹುಡುಗ ಆಗಿದ್ದಾಗ ಅದು ಇವಾಗ ಜ್ಞಾಪಕಕ್ಕೆ ಬಂತು. ನೀವು ಹೇಳಿದ್ನ ಸತ್ಯ ನೋಡಿ, ಅದ್ರಲ್ಲೂ ಕೂಡ ದೇವ್ರಿದ್ದಾನೆ, ದೇವ್ರು ನನ್ನ ಬಂದಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನತಕ್ಕಂಥ ಜ್ಞಾನ ಅವ್ರಿಗೆ ಇದೆ ಅನ್ನಕ್ಕೆ. ಅಂತ ಮಹಾನ್ ಭಾವ್ರಿಗಿರುತ್ತೆ, ನಮಗ್ ಗೊತ್ತಾಗಲ್ಲ ಅಷ್ಟೇ. ಅದು ಹಂಚ್ಕೊಂಡೆ ಅಷ್ಟೇ. ಒಳ್ಳೆ ಖುಷಿ ಆಗಿದೆ, ಒಳ್ಳೆ ಎಕ್ಸಾಂಪಲ್.
ಸರಿ, ಅದರ ಅರ್ಥವನ್ನು ಬರ್ಕೊಳ್ಳೋಣ. ಮಹಾತ್ಮಾನಃ, ಹಿಂದಿನ ಶ್ಲೋಕದಿಂದ ಅನ್ವಯ ಮಾಡ್ಕೊಳ್ಬೇಕು. ಮಹಾತ್ಮಾನಃ ಅನ್ನೇ, ಮಹಾತ್ಮಾನಃ ಅನ್ನೇ, ಇನ್ನು ಕೆಲವು ಮಹಾನುಭಾವರು, ಇನ್ನು ಕೆಲವು ಮಹಾನುಭಾವರು ಜ್ಞಾನಯಜ್ಞೇನ ಚ ಅಪಿ, ಜ್ಞಾನಯಜ್ಞೇನ ಚ ಅಪಿ, ಜ್ಞಾನಯಜ್ಞೇನ ಚ ಅಪಿ, ಜ್ಞಾನ ಅಂದರೆ ಶ್ರವಣ ಮನನ ಧ್ಯಾನ ರೂಪದ, ಶ್ರವಣ ಮನನ ಧ್ಯಾನ ರೂಪದ ಜ್ಞಾನಯಜ್ಞದಿಂದಲೂ ಕೂಡ, ಶ್ರವಣ ಮನನ ಧ್ಯಾನ ರೂಪದ ಜ್ಞಾನಯಜ್ಞದಿಂದಲೂ ಕೂಡ ಮಾಂ ಯಜಂತಃ, ಯಜಂತಃ ಜ್ಞಾನಯಜ್ಞ ಮಾಡುವವರಾಗಿ, ಜ್ಞಾನಯಜ್ಞ ಮಾಡುವವರಾಗಿ ಮಾಂ ನನ್ನನ್ನು, ಮಾಂ ನನ್ನನ್ನು ಉಪಾಸತೆ ಸೇವಿಸುತ್ತಾರೆ, ಉಪಾಸತೆ ಸೇವಿಸುತ್ತಾರೆ, ಉಪಾಸತೆ ಸೇವಿಸುತ್ತಾರೆ. ವಿಶ್ವತೋಮುಖಂ, ವಿಶ್ವತೋಮುಖಂ ಸರ್ವತ್ರ ವ್ಯಾಪ್ತನಾದ, ಸರ್ವತ್ರ ವ್ಯಾಪ್ತನಾದ, ಸರ್ವಾವಯಗಳಿಂದ ಕೂಡಿದ, ಸರ್ವಾವಯವಗಳಿಂದ ಕೂಡಿದ ಮಾಂ ನನ್ನನ್ನು, ಮಾಂ ನನ್ನನ್ನು ಏಕತ್ವೇನ, ಏಕತ್ವೇನ ಐಕ್ಯವುಳ್ಳನೆಂಬ ರೀತಿಯಲ್ಲಿ, ಐಕ್ಯವುಳ್ಳನೆಂಬ ರೀತಿಯಲ್ಲಿ ಪೃಥಕ್ತ್ವೇನ ಜಗತ್ತಿಗಿಂತ ಅತಿ ವಿಲಕ್ಷಣೆಂಬ ರೀತಿಯಲ್ಲಿ, ಜಗತ್ತಿಗಿಂತ ಅತಿ ವಿಲಕ್ಷಣನೆಂಬ ರೀತಿಯಿಂದ ಜಗತ್ತಿಗಿಂತ ಅತಿ ವಿಲಕ್ಷಣನೆಂಬ ರೀತಿಯಿಂದ ಬಹುಧಾ, ಬಹುಧಾ ನಾನಾ ರೀತಿಯಲ್ಲಿ ಅನುಸಂಧಾನಪೂರ್ವಕವಾಗಿ ನಾನಾ ರೀತಿಯಲ್ಲಿ ಅನುಸಂಧಾನಪೂರ್ವಕವಾಗಿ ಉಪಾಸತೆ ಸೇವಿಸುತ್ತಾರೆ, ಉಪಾಸತೆ ಸೇವಿಸುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ.
ನಮಸ್ಕಾರ ಆಚಾರ್ಯ. ಇಲ್ಲಿ ಎರಡು ವಿಷಯ ಇತ್ತಲ್ಲ, ಒಂದು ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ. ಹಾ ಇದು ಇದು ಪರೋಕ್ಷ ಸೇವೆ ಅಂತ ಆಗತ್ತಲ್ಲ, ಅಥವಾ ಅಪರೋಕ್ಷನ? ಇದು ನೀವು ವೇದ ಅವೆಲ್ಲ ಪಾರಾಯಣೆ ಮಾಡ್ತೀರಿ, ಸತ್ಸಂಗ ಪಾಠ ಎಲ್ಲ ಕಲಿತೀರಿ, ಕೇಳ್ತೀರಿ, ಎಲ್ಲ ಎಲ್ಲ ದೇವರು ಹೆಸರುಗಳು ಎಲ್ಲ ದೇವರು ಒಬ್ಬನೇ ಒಂದೇ, ಆದ್ರೆ ಹೆಸರುಗಳು 1008 ಸಹಸ್ರನಾಮ. ಅದು ಇದು ಪರೋಕ್ಷ ಅಂತ ಆಯ್ತು, ಅಪರೋಕ್ಷ ಅಂತ ಆಯ್ತು ಅಷ್ಟೇ ಪ್ರಶ್ನೆ. ಮುಂದೆ ಬರುತ್ತೆ ಗೊತ್ತು 20ನೇ ಪದ್ಯದಿಂದ, ಆದ್ರೆ ಮೊದಲೇ ಸುಮ್ಮನೆ ಇಲ್ಲಿ ಡೌಟ್ ಕೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಇವೆಲ್ಲ ಮಾಡುವಂತಹ ಕ್ರಿಯೆಗಳೆಲ್ಲ ಪರೋಕ್ಷ ಜ್ಞಾನವೋ ಅಪರೋಕ್ಷ ಜ್ಞಾನವೋ ಅಂತನಾ? ಹಾ, ಅದೇ ಪ್ರಶ್ನೆ. ತ್ರೈವಿದ್ಯನ ಭಾಗವತರು? ಇದೆಲ್ಲ ನೋಡಿ, ಆ, ಇದು ಅಪರೋಕ್ಷ ಜ್ಞಾನಕ್ಕೆ ಸಾಧನಗಳಷ್ಟೇ ಇವು, ಹಾ, ಓಕೆ. ಇನ್ಸ್ಟ್ರೂಮೆಂಟ್. ಸರಿನಾ? ಪರಮಾತ್ಮನ ಒಂದು ಪ್ರೀತಿಗಾಗಿ ಒಂದು ಅಪರೋಕ್ಷ ಜ್ಞಾನ ಅಂದರೆ ಪರಮಾತ್ಮನನ್ನು ಒಲಿಸಿಕೊಳ್ಳುವಂಥದ್ದು. ಅದಕ್ಕೆಲ್ಲ ಇವು ಸಾಧನಗಳು, ರೀತಿಗಳು, ನಾನಾ ವಿಧವಾದ ರೀತಿಗಳಷ್ಟೇ. ಸೊ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ತರ. ಇದು ನೀವು ಮೊದಲು ತ್ರೈವಿದ್ಯ ಹೌದು, ಹೌದು, ಆಮೇಲೆ ಹೌದು, ಮುಂದೆ ಹೌದು. ಭಾಗವತರ ಆಗ್ಬೋದು. ನೀವು ತ್ರೈವಿದ್ಯರೇ ಆಗಿದ್ರೆ ಭಾಗವತರ ಆಗೋ ಚಾನ್ಸ್ ಇಲ್ಲ, ಹಂಗೆ ಅನ್ಕೋಬೋದಾ? ಅಥವಾ ಟು ಮಚ್? ಇದು ಸ್ಟೆಪ್ಪಿಂಗ್ ಸ್ಟೋನು. ಮೊದಲು ತ್ರೈವಿದ್ಯರಾಗಿರ್ಬೇಕು, ನಿಮ್ದು ಸದಾಚಾರ ಎಲ್ಲ ಮಾಡ್ಕೋಬೇಕು. ಹಾ, ಅದು ಬೇಸಿಕ್ ಅದು. ಅವೆಲ್ಲ ಬೇಸಿಕ್ನು ಮಾಡಿದರೆ ಮುಂದೆ ಅಡ್ವಾನ್ಸ್ ನೀವು ಹೌದು, ಹೌದು. ನಾನು PUC ಕಟ್ತೀನಿ ಅಂದ್ರೆ ಹೆಂಗೆ ಗೋವಿಂದ ಆಗೋಗುತ್ತೆ ಮೇಲೆ. ಹೌದು, ಹೌದು, ಹೌದು. ಸರಿ, ಧನ್ಯವಾದ. ಸರಿ, ಮುಂದೆ ಹೋಗೋಣ. ತನ್ನ ಒಂದು ಮಹಿಮೆಯನ್ನ ಕೃಷ್ಣನೇ ಹೇಳ್ತಾ ಇದ್ದಾನೆ. ಅಹಂ ಕರ್ತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಕೃಷ್ಣ ನೋಡಿ, ಅಹಂ ಕರ್ತುಃ ಅಹಂ ಯಜ್ಞಃ, ನನ್ನನ್ನು ಉದ್ದೇಶಿಸಿಕೊಂಡು ಹೋಮ ಮಾಡಿ ಅಂತ ಹೇಳ್ತೇನಲ್ಲ, ನಿಮ್ಮಲ್ಲಿ ನಿಂತು ಮಾಡಿಸೋನು ನಾನೇ, ಕರ್ತೃ ನಾನೇ. ಅಹಂ ಕರ್ತುಃ. ಎಲ್ಲಿಯ ತನಕ? ಯಜ್ಞ ಮುಗಿಯುವ ತನಕ. ಯಜ್ಞವನ್ನ ದೀಕ್ಷೆ ತಗೊಳ್ಳುವಂತಹ ಸಮಯದಿಂದ ಆರಂಭಿಸಿ ಯಜ್ಞದ ಕೊನೆಯ ತನಕ, ಅವಭೃತ ಸ್ಥಾನ ಆಗುವ ತನಕ, ಅಲ್ಲಿ ಬರುವಂತಹ ಯಾವ್ಯಾವ ಒಂದು ಕರ್ಮಗಳು ಅಂತ ಇವೇನೋ ಎಲ್ಲದಲ್ಲಿಯೂ ಕೂಡ ನಾನು ಕರ್ತೃವಿನಲ್ಲಿ ನಿಂತು ನಾನು ಯಜ್ಞವನ್ನು ಮಾಡಿಸ್ತೇನೆ. ಅಹಂ ಕರ್ತು ಅಹಂ ಯಜ್ಞ. ಏನು ಮಾಡಿಸ್ತೇನೆ ನಾನು? ಯಜ್ಞವನ್ನೇ, ದೇವತೆಗಳನ್ನು ಉದ್ದೇಶಿಸಿ ಈ ಹವಿಸ್ಸನ್ನು ಏನು ತ್ಯಾಗವನ್ನು ಮಾಡ್ತೀರಿ. ವಾಸುದೇವಾಯ ಇದಂ ನಮಃ, ಏನು ಈ ಒಂದು ತ್ಯಾಗವನ್ನು ಏನು ಮಾಡ್ತೀರಿ, ಅದಕ್ಕೆಲ್ಲ ಪ್ರಧಾನ ರೂಪವಾದ ಯಜ್ಞವೂ ನಾನೇ ಆಗಿದ್ದೇನೆ. ಆಯ್ತಪ್ಪ, ಯಜ್ಞಗಳಾಯಿತು, ಸ್ವಾಹ ಅಂತ ಹೇಳುವಂಥ ಯಜ್ಞಗಳಾಯಿತು. ಪಿತೃಕರ್ಮಗಳಿಗೂ ಕೂಡ ನಾನೇ ಕರ್ತೃ. ಅಲ್ಲಿ ಮಾಡುವಂಥ ಸಕಲ ಕ್ರಿಯೆಗಳಿಗೂ ಕೂಡ ಸ್ವಧಾ ಅಂತ ಹೇಳ್ತೇವೆ. ಪಿತೃಭ್ಯ ಸ್ವಧಾ ಅಂತ, ಅಲ್ಲಿ ಸ್ವಾಹ ಅಂತ ಇಲ್ಲ, ಅದು ಕೂಡ ಒಂದು ಯಜ್ಞವೇನೆ. ಸ್ವಧಾ, ಅಗ್ನಿದೇವರಿಗೆ ಇಬ್ಬರು ಹೆಂಡತಿಯರು, ಸ್ವಾಹ ಸ್ವಧ. ಈ ರೀತಿ ಸ್ವಾಹ ಅಂತ ಹೇಳಿದಾಗ ದೇವತೆಗಳಿಗೆ ಉದ್ದೇಶ ಕೊಡುವಂತಹ ಹವಿಸ್ಸು, ಸ್ವಧಾ ಅಂತ ಹೇಳಿದಾಗ ಪಿತೃದೇವತೆಗಳಿಗೆ ಉದ್ದೇಶ ಕೊಡುವಂತಹ ಹವಿಸ್ಸು, ತಿಲದರ್ಪಣಾದಿಗಳು. ಸ್ವಧಾ ಅಂತ ಹೇಳಿ ಉಚ್ಚರಿಸುವಂತಹ ಪಿತೃದೇವತೆಗಳಿಗೆ ನೀಡುವಂತಹ ತಿಲತರ್ಪಣಾದಿಗಳ ಕ್ರಿಯೆಗಳಿಗೂ ಕೂಡ ಆ ಎಲ್ಲ ಕ್ರಿಯೆಗಳೂ ಕೂಡ ನಾನೇ ಆಗಿದ್ದೇನಪ್ಪ. ಅಷ್ಟೇ ಅಲ್ಲ, ಆ ಎರಡರಲ್ಲಿ ತಿಲತರ್ಪಣ ಕೊಡ್ತಿರೋ, ಬೇರೆ ಏನಾದರೂ ಕೊಡಿ,
ಹೋಮದಲ್ಲಿ ಏನೇನು ಕೊಡ್ತೀರಿ ಹವಿಸ್ಸು ನಾನೇ ಆಗಿದ್ದೇನೆ. ಅಹಂ ಔಷಧಂ, ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಔಷಧವೂ ನಾನೇ ಆಗಿದ್ದೇನೆ, ಎಲ್ಲವೂ ನಾನೇ ಆಗಿದ್ದೇನೆ. ನೀವೇನು ಮುಸುಕು ಹಾಕೊಂಡು ಜಪ ಮಾಡ್ತೀರಿ, ಕಣ್ಣು ಮುಚ್ಚಿ ಅಂತೂ ಕುಳಿತಿರ್ತೀರಿ, ಬಾಯಲ್ಲೇನೋ ಮಂತ್ರ ಬರ್ತಿರುತ್ತೆ, ಆ ಮಂತ್ರ ಮಾತ್ರ ನಾನಾಗಿದ್ದೇನೆ ಅಂತ. ಯಾಕೆ ಮನಸ್ಸಲ್ಲಿ ಬೇರೆ ಏನೋ ಓಡ್ತಾ ಇರ್ತದೆ, ಅದು ಬೇಡ. ಮಂತ್ರೋಹಂ, ಯಾವುದೇ ಮಂತ್ರವನ್ನು ನೀವು ಜಪ ಮಾಡಿ ಸಕಲ ಮಂತ್ರವೂ ಕೂಡ ನಾನೇ ಆಗಿದ್ದೇನೆ. ಆದರೆ ಅನುಸಂಧಾನ ಇರಬೇಕು. ಅದೇಗ ಆಚಾರ್ಯ, ಶಿವ ಪಂಚಾಕ್ಷರಿ ಮಂತ್ರ ಅಂತ ಇದೆ, ಶಿವ ಪಂಚಾಕ್ಷರಿ ಮಂತ್ರಕ್ಕೆ ಶಿವನೇ ಮುಖ್ಯ ಅಲ್ಲಿ. ಹೌದಪ್ಪ, ಆದರೆ ಅವನ ಅಂತರ್ಗತನಾಗಿ ನಾನಿದ್ದೇನೆ, ಇದರಿಂದ ಸಕಲ ಮಂತ್ರವೂ ಕೂಡ ನಾನೇ ಆಗಿದ್ದೇನೆ. ಅಹಮೇವ ಆಜ್ಯಂ, ಹೋಮಕ್ಕೆ ಹಾಕುವಂತಹ ತುಪ್ಪವೂ ನಾನೇ. ಅಹಮಗ್ನಿ, ತುಪ್ಪವು ಯಾವುದರಲ್ಲಿ ಹಾಕ್ತೇವೆ, ಅಗ್ನಿಯಲ್ಲಿ, ಆ ಅಗ್ನಿಯೂ ನಾನೇ ಆಗಿದ್ದೇನೆ. ಅಹಂ ಹೂತಂ, ಆ ಒಂದು ಸಕಲ ಹೋಮವೂ ಕೂಡ ನಾನೇ ಆಗಿದ್ದೇನೆ. ಹಾಕುವಂತಹ ಹವಿಸ್ಸು ನಾನೇ, ಎಲ್ಲವೂ ನಾನೇ ಆಗಿದ್ದೇನೆ. ಮಂತ್ರೋಹಂ ಅಹಮೇ ವಾಜ್ಯಂ ಅಹಮಗ್ನಿ ಅಹಂ ಹುತಂ, ಎಲ್ಲವೂ ಕೂಡ ನಾನೇ ಆಗಿದ್ದೇನೆ. ನನ್ನನ್ನು ಉದ್ದೇಶಿಸಿಕೊಂಡೇ ನೀವೆಲ್ಲ ಇಷ್ಟು ಕ್ರಿಯೆಗಳನ್ನು ಮಾಡ್ತಾ ಇದ್ದೀರಿ, ಸಕ್ರಿಯರಾಗಿ ಎಲ್ಲ ಸಾಫಲ್ಯವನ್ನು ಪಡಿತಾ ಇದ್ದೀರಿ ಎಲ್ಲರೂ ಕೂಡ. ಆದರೂ ನಾನು ಮಾಡಿದೆ ಎನ್ನುವಂತಹ ಭಾವನೆ ಎಲ್ಲರಿಗಿದೆ ಹೊರತು ಪರಮಾತ್ಮ ಮಾಡಿಸಿದ ಎನ್ನುವಂತಹ ಭಾವನೆ ಇಲ್ಲ. ದೇವತೆಗಳಿಗೇ ಇಲ್ಲ, ನಾವೆಲ್ಲಿ ಬಿಡಿ. ಅರ್ಥವನ್ನು ಬರ್ಕೊಳ್ಳಿ. ಅಹಂ ನಾನು, ಅಹಂ ನಾನು, ಕರ್ತುಹು ಯಜ್ಞ ದೀಕ್ಷಿತನಾದ ಕರ್ತೃ ಆಗಿದ್ದೇನೆ, ಯಜ್ಞ ದೀಕ್ಷಿತನಾದ ಕರ್ತೃ ಆಗಿದ್ದೇನೆ. ಅಹಂ ಯಜ್ಞ, ಅಹಂ ಯಜ್ಞ, ನಾನೇ ದೇವತೆಗಳನ್ನು ಉದ್ದೇಶಿಸಿ ಹವಿಸ್ಸನ್ನು ತ್ಯಾಗ ಮಾಡುವ, ಹವಿಸ್ಸನ್ನು ತ್ಯಾಗರೂಪವಾದ ಹವಿಸ್ಸು ತ್ಯಾಗರೂಪವಾದ ಪ್ರಧಾನ ಯಜ್ಞವೂ ನಾನಾಗಿದ್ದೇನೆ. ಪ್ರಧಾನ ಯಜ್ಞವೂ ನಾನಾಗಿದ್ದೇನೆ. ಅಹಂ ಸ್ವಧಾ, ಅಹಂ ಸ್ವಧಾ, ನಾನೇ ಪಿತೃಗಳಿಗೆ ನೀಡುವ ತಿಲತರ್ಪಣಾದಿ ಕ್ರಿಯೆಯೂ ಆಗಿದ್ದೇನೆ. ನಾನೇ ಸ್ವಧಾ ಎಂದು ಉಚ್ಚರಿಸಿ ಬರ್ಕೊಳ್ಳಿ, ಅಂದರೆ ಗೊತ್ತಾಗತ್ತೆ. ನಾನೇ ಸ್ವಧಾ ಎಂದು ಉಚ್ಚರಿಸಿ ಪಿತೃಗಳಿಗೆ ನೀಡುವ ತಿಲತರ್ಪಣಾದಿ ಕ್ರಿಯೆಯೂ ಆಗಿದ್ದೇನೆ. ಸ್ವಧಾ ಎಂದು ಉಚ್ಚರಿಸಿ ಪಿತೃಗಳಿಗೆ ನೀಡುವ ತಿಲತರ್ಪಣಾದಿ ಕ್ರಿಯೆಯೂ ಆಗಿದ್ದೇನೆ. ಅಹಮೌಷಧಂ, ಔಷಧಿಯೂ ನಾನಾಗಿದ್ದೇನೆ, ಔಷಧವೂ ನಾನಾಗಿದ್ದೇನೆ. ನೋಡಿ, ಸರಿಯಾದ ಒಂದು ಶಬ್ದದ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಇಲ್ಲಿ ಪರಮಾತ್ಮ. ಔಷಧ ಅನ್ನಬಾರದು, ಔಷಧಿ ಅಥವಾ ಔಷಧಿ ಅಂತ ಅನ್ನಬಾರದು. ಔಷಧ,
ಔ ಅಂತ ಅಂದಾಗ ಎರಡೂ ಶಬ್ದಕ್ಕೆ ಸರಿನೇ. ಔಷಧ ಅಂತಾದರೂ ಅನ್ನಿ ಅಥವಾ ಔಷಧಿ ಅಂತಾದರೂ ಅನ್ನಿ. ಔಕಾರವನ್ನು ಮೊದಲಿಗೆ ಹೇಳಿದಾಗ ಕೊನೆಗೆ ಅಕಾರ ಔಷಧ ಅಂತ. ನೀವು ಓ ಅಂತ ಹೇಳ್ತೀರಿ ಅಂತಾದರೆ ಔಷಧಿ ಅಂತ ಬರಬೇಕು. ನಾವು ಔಷಧಿ ತಗೊಂಬ ಅಂತ, ಅದು ಅಪಭ್ರಂಶವಾದ ಶಬ್ದದ ಪ್ರಯೋಗ. ಔಷಧ ಅಥವಾ ಔಷಧಿ. ಅಹಂ ಔಷಧಂ, ಔಷಧವೂ ನಾನಾಗಿದ್ದೇನೆ. ಅಹಂ ಮಂತ್ರ, ಸಕಲ ಮಂತ್ರವೂ ನಾನಾಗಿದ್ದೇನೆ. ಅಹಂ ಮಂತ್ರ, ಸಕಲ ಮಂತ್ರವೂ ನಾನಾಗಿದ್ದೇನೆ. ಸಕಲ ಮಂತ್ರವೂ ನಾನಾಗಿದ್ದೇನೆ. ಅಹಮೇ ವಾಜ್ಯಂ, ಅಹಮೇ ವಾಜ್ಯಂ, ನಾನೇ ತುಪ್ಪವೂ ಆಗಿದ್ದೇನೆ. ಆಜ್ಯ ಅಂತಂದ್ರೆ ಹೋಮಕ್ಕೆ ಹಾಕುವಂತಹ ತುಪ್ಪ, ಸುಮ್ಮನೆ ಡಬ್ಬಿಯಲ್ಲಿಟ್ಟಿರುವಂತಹ ತುಪ್ಪ ಅಲ್ಲ, ಹೋಮಕ್ಕೆ ಹಾಕುವಂತಹ ತುಪ್ಪ. ಹೋಮಕ್ಕೆ ಮೀಸಲಿಟ್ಟಿರ್ತೇವಲ್ಲ ಅದು. ಅಹಮೇ ವಾಜ್ಯಂ, ನಾನೇ ತುಪ್ಪವೂ ಆಗಿದ್ದೇನೆ. ಅಹಂ ಹುತಂ ಅಗ್ನಿ, ಅಹಂ ಹುತಂ ಅಗ್ನಿ, ಆ ಹೋಮಾಗ್ನಿಯೂ ನಾನಾಗಿದ್ದೇನೆ. ಆ ಹೋಮಾಗ್ನಿಯೂ ಮತ್ತು ಹವಿಸ್ಸೂ ನಾನಾಗಿದ್ದೇನೆ. ಆ ಹೋಮಾಗ್ನಿಯೂ ಮತ್ತು ಹವಿಸ್ಸೂ ನಾನಾಗಿದ್ದೇನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಒಂದು ಸಣ್ಣ ಪ್ರಶ್ನೆ. ಹಾ. ಇಲ್ಲಿ ಎಲ್ಲ ಆಯಿತು, ಹವಿಸ್ ಆಯಿತು, ಅಗ್ನಿ ಆಯಿತು, ಯಜ್ಞ ಆಯಿತು, ಎಲ್ಲ ಒಂದೇ ಲೈನಲ್ಲಿದೆ. ಬಟ್ ಮಧ್ಯದಲ್ಲಿ ಮೆಡಿಸಿನ್ ಯಾತಕ್ಕೆ ಬಂತು? ಅಂದ್ರೆ ಈ ಔಷಧಿಗಳು ಮುಖ್ಯವಾಗಿ, ಅಂದ್ರೆ ನಾವು ಮೆಡಿಸಿನ್ ಅಂದ್ರೆ ಹಾಗಲ್ಲ, ಔಷಧಿಗಳು ಕೆಲವೊಂದು ಗಿಡಮೂಲಿಕೆಗಳಿವೆ, ಅದನ್ನ ಸೇರಿಸಿ ಹೋಮ ಮಾಡುವಂಥದ್ದು ಇದೆ. ಹೌದಾ? ಈಗ ಔದುಂಬರ ಅಂತ ಒಂದು ಸಮಿತ್ತು, ಔದುಂಬರ ಅಂತ ಒಂದು ಸಮಿತ್ತು, ಅದು ಔಷಧಿಯ ಗಿಡ. ಅದು ಅದನ್ನ ಕನ್ನಡದಲ್ಲಿ ಉತ್ತರಾಣಿ ಅಂತ ಕರಿತೇವೆ. ಇದು ನಮ್ಮ ಗುಡ್ಡ ಪ್ರದೇಶದಲ್ಲೆಲ್ಲ ಸಿಗುತ್ತೆ. ಅದನ್ನ ಅಪಮಾರ್ಗ ಅಂತಾರಲ್ಲ ಅದಲ್ವಾ ಆಚಾರ್ಯ? ಅಪಮಾರ್ಗ ಅಂತಾರಲ್ಲ ಅದೇ ತಾನೆ, ಉತ್ತರಾಣಿ ಕಡ್ಡಿ. ಹೌದು ಹೌದು ಹೌದು. ಧನ್ವಂತರಿ ಹೋಮಕ್ಕೂ ಬೇಕಾದಷ್ಟು ಹಾಕ್ತಿವಲ್ಲ ಆಚಾರ್ಯ, ಅದೆಲ್ಲ ಅಮೃತ ಬಳ್ಳಿನೇ ಹಾಕ್ತಿವಿ, ಅದ್ರದ್ದು ಔಷಧಿ ಬಂದೇ ಬರುತ್ತಲ್ಲ. ಹೌದು. ಆದ್ರಿಂದ ಸಂಪೂರ್ಣವಾಗಿ ಆಲ್ಮೋಸ್ಟ್ ನಾವು ಅಲ್ಲಿ ಯಾವ್ದಾವುದನ್ನು ಉಪಯೋಗಿಸ್ತೇವೋ ಸಮಿತ್ತುಗಳನ್ನ, ಮುಖ್ಯವಾಗಿ ಔಷಧ ಸಮಿತ್ತು ಅಂತ ಅರ್ಥ. ಹೋಮಕ್ಕೆ ಉಪಯೋಗಿಸುವಂತಹ ಕಟ್ಟಿಗೆ. ಮತ್ತೆ ಕಟ್ಟಿಗೆ ಅಂದ್ರೆ ಇಷ್ಟು ದೊಡ್ಡದು ಕಟ್ಟಿಗೆ ಬೇರೆ, ಸಮಿತ್ತು ಅಂತಂದ್ರೆ ಇಷ್ಟು ಚೋಟುದ್ದ ಇರ್ತದೆ, ಅದಕ್ಕೆ ಸಮಿತ್ತು ಅಂತ. ನಮ್ಮ ಹಸ್ತದಲ್ಲಿ ಅದು ಮುಷ್ಟಿಯಲ್ಲಿ ಮುಳುಗಿ ಹೋಗಬೇಕದು ಸಮಿತ್ತು, ಅಷ್ಟುದ್ದ ಇರಬೇಕದು ಅದರ ಒಂದು ಗಾತ್ರ, ಅದಕ್ಕೆ ಸಮಿತ್ತು ಅಂತ ಕರಿತೇವೆ. ಓಕೆ. ಆದ್ದರಿಂದ ಅದನ್ನು ಔಷಧ ಅಂತ ಅದರಿಂದ ಹೇಳಿದ್ದು. ಸರಿ ಸರಿ ಆಚಾರ್ಯ, ಥ್ಯಾಂಕ್ ಯು. ಸರಿ, ಹಾಗಾದರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.